ಇನ್ನು ಇದು ಮ್ಯಾಟ್ರಿಮೋನಿ ಮನ್ಮಥನ ಕಹಾನಿ. ಈ ಸುಂದರ ವಂಚಿಸಿದ್ದು ಒಬ್ಬಿಬ್ಬರನ್ನಲ್ಲ, ಬರೋಬ್ಬರಿ 9 ಯುವತಿಯರನ್ನ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರನ್ನ ಪರಿಚಯಿಸಿಕೊಂಡು ಲಕ್ಷ ವಂಚಿಸ್ತಾ ಇದ್ದ ಆ ವ್ಯಕ್ತಿ ಆ ನಂತರದಲ್ಲಿ ತಗಲಾಕೊಂಡಿದ್ದಾನೆ. ಹಾಗಾದ್ರೆ ಏನಿದು ಆ ಮನ್ಮಥನ ಕಹಾನಿ, ನೀವೇ ನೋಡಿ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರನ್ನ ಪರಿಚಯಿಸಿಕೊಂಡು ಲಕ್ಷ ಪೀಕಿ ವಂಚಿಸುವುದನ್ನೇ ಕರಗತ ಮಾಡಿಕೊಂಡಿದ್ದ ಇಬ್ಬರನ್ನ ಮಂಗಳೂರಿನ ಕಾವೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಆರೋಪಿಯ ಜಾತಕ ನೋಡಿದ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಒಂಬತ್ತು ಯುವತಿಯರಿಗೆ ಲಕ್ಷ ವಂಚಿಸಿದ ಮ್ಯಾಟ್ರಿಮೋನಿ ಮನ್ಮಥ. ಮದುವೆ ವಂಚನೆ, ಮಾವ ಅಳಿಯನ ಬಂಧಿಸಿದ ಕಾಕಿಯೇ ಶಾಕ್. ಆನ್ಲೈನ್ ಮ್ಯಾಟ್ರಿಮೋನಿ ವೆಬ್ಸೈಟ್ ಅದೆಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟ ಸೈಟ್. ಎಷ್ಟೋ ಹೆಣ್ಮಕ್ಕಳ ಪಾಲಿಗೆ ಮ್ಯಾಟ್ರಿಮೋನಿ ಒಂದು ಪವಾಡದಂತೆ ಕಾಣಿಸಿದ್ದೂ ಇದೆ. ಅದೆಷ್ಟೋ ಜನ ಮ್ಯಾಟ್ರಿಮೋನಿಯಲ್ಲಿ ವಧುವರರನ್ನ ಆರಿಸಿಕೊಂಡು ಸುಂದರವಾದ ಜೀವನ ಕಟ್ಕೊಂಡಿದ್ದಾರೆ. ಆದರೆ ಇನ್ನೂ ಕೆಲವರಿದ್ದಾರೆ ಮ್ಯಾಟ್ರಿಮೋನಿಯಂತಹ ವೆಬ್ಸೈಟ್ನಲ್ಲಿ ಯುವಕ ಯುವತಿಯರನ್ನ ವಂಚಿಸೋದನ್ನೇ ಕರಗತ ಮಾಡಿಕೊಂಡ ನಯವಂಚಕರು. ಅಂತಹ ನಯವಂಚಕರ ಲಿಸ್ಟ್ನಲ್ಲಿ ಕಾಣಿಸುವವನ್ನೇ ತೀರಾ ಅಮಾಯಕ ಮುಗ್ಧನ ಹಾಗೆ ಕಾಣಿಸ್ತಿರುವ ಈ ಅಸಾಮಿ ಸುಶಾಂತ್ ಪೂಜಾರಿ. ಮತ್ತಿವನು ಭಾಸ್ಕರ, ಸುಶಾಂತನ ನಕಲಿ ಮಾವ. ಅಷ್ಟಕ್ಕೂ ಏನಿದು ಈ ಇಬ್ಬರು ನಯವಂಚಕ ನಕಲಿ ಮಾವ ಅಳಿಯನ ಕಹಾನಿ, ಅದನ್ನೇ ತೋರಿಸ್ತೀವಿ ನೋಡಿ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರನ್ನ ಪರಿಚಯಿಸಿಕೊಂಡು ಮದುವೆ ಹೆಸರಲ್ಲಿ ವಂಚಿಸುತ್ತಿದ್ದ ಆರೋಪಿ ಸುಶಾಂತ್ ಯುವತಿಯರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿ ನಾಪತ್ತೆಯಾಗ್ತಿದ್ರು ಈ ಆರೋಪಿಗಳು. ವಂಚನೆ ಹಿನ್ನೆಲೆ ಸುಶಾಂತ್ ಪೂಜಾರಿ ಹಾಗೂ ಈತನಿಗೆ ಸಾಥ್ ನೀಡಿದ ಮುಲ್ಕಿ ನಿವಾಸಿ ಭಾಸ್ಕರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಶಾಂತ್ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ವರ ಹುಡುಕುತ್ತಿದ್ದ ಯುವತಿಯರನ್ನ ಸಂಪರ್ಕಿಸಿ ಅವರುಗಳ ನಂಬಿಕೆ ಗಳಿಸಿ ಮದುವೆ ಮಾತುಕತೆ ಆರಂಭಿಸುತ್ತಿದ್ದ. ಬಳಿಕ ಹಂತವಾಗಿ ಅವರಿಂದ ಹಣ ಪಡೆದು ನಾಪತ್ತೆಯಾಗ್ಬಿಡ್ತಿದ್ದ. ಈ ವಂಚನೆಗೆ ಭಾಸ್ಕರ್ ಮಾವ ಅನ್ನೋ ಪಾತ್ರ ವಹಿಸಿ ವಧುವಿನ ಕುಟುಂಬದವರಲ್ಲಿ ವಿಶ್ವಾಸ ಮೂಡಿಸುತ್ತಿದ್ದ. ಧಾರ್ಮಿಕ ವಿಧಿವಿಧಾನಗಳಲ್ಲೂ ಭಾಗವಹಿಸಿ ನಾಟಕ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಈ ಕಿಲಾಡಿ ಜೋಡಿ ತಗಲಾಕೊಂಡಿದ್ದೇ ರೋಚಕ. ಅದಾಗಲೇ ಇಬ್ಬರನ್ನ ಮದುವೆಯಾಗಿ 9 ಯುವತಿಯರಿಗೆ ವಂಚಿಸಿದ್ದ ಸುಶಾಂತ್ ಮುಂಬೈ ಮೂಲದ ಯುವತಿ ಕೈಯಲ್ಲಿ ಲಾಕ್ ಆಗಿದ್ದ. ಆರೋಪಿ ಸುಶಾಂತ್ ಒಟ್ಟು 9 ಯುವತಿಯರನ್ನ ವಂಚಿಸಿರುವುದು ತಿಳಿದು ಬಂದಿದೆ. ಇವರಲ್ಲಿ ಇಬ್ಬರು ಯುವತಿಯರೊಂದಿಗೆ ಸುಶಾಂತ್ ಈಗಾಗಲೇ ಮದುವೆಯಾಗಿ ಕೈಕೊಟ್ಟಿದ್ದಾನೆ. ಮುಂಬೈನಲ್ಲಿ ಮದುವೆಯಾಗಿದ್ದ ಯುವತಿಯಿಂದ ಸುಮಾರು 6.6 ಲಕ್ಷ ರೂಪಾಯಿ ಹಣ ಪಡೆದು ಪರಾರಿಯಾಗಿದ್ದ. ಉಡುಪಿ ಭಾಗದ ಇಬ್ಬರು ಯುವತಿಯರಿಗೆ ಮದುವೆಯಾಗುವುದಾಗಿ ಹೇಳಿ ವಂಚಿಸಿದ್ದ. ಬೆಂಗಳೂರಿನ ಇಬ್ಬರು, ಕಾರ್ಕಳ ಹಾಗೂ ಮಂಗಳೂರಿನ ಒಬ್ಬೊಬ್ಬ ಯುವತಿಯರು ಈತನ ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ. ಘಟನೆ ಹಿನ್ನೆಲೆ ಮುಂಬೈ ಮೂಲದ ಯುವತಿ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ದೂರು ಆಧರಿಸಿ ತನಿಖೆಗಿಳಿದ ಪೊಲೀಸರು ಆರೋಪಿ ಹಿನ್ನೆಲೆ ಕೆದಕಿದ್ದು, ಈ ವೇಳೆ ಆರೋಪಿಯ ವಂಚನೆಯ ಜಾಲ ಬಟಾ ಬಯಲಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನಾದರೂ ಮ್ಯಾಟ್ರಿಮೋನಿ ಬಳಸುವವರು ಸ್ವಲ್ಪ ಜಾಗೃತರಾಗಿರಬೇಕು. ಸ್ವಲ್ಪ ಯಾಮಾರಿದ್ರು ಸುಶಾಂತ್ ಪೂಜಾರಿಯಂತಹ ಮ್ಯಾಟ್ರಿಮೋನಿ ಮನ್ಮಥರು ಕಾಯ್ತಿರ್ತಾರೆ. ಎಚ್ಚರ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.